ಬೆಂಗಳೂರು ನಗರದಲ್ಲಿ ಏನು ಕಾರ್ಯಕ್ರಮ ಒಳ ಮೀಸಲಾತಿ ಬಗ್ಗೆ ಕೊಟ್ಟಿದೆ ಅದು ಸರಿಯಾಗಿ ನಡೀತಾ ಇಲ್ಲ. ಅಂದರೆ ಜನ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿಲ್ಲ. ಸರ್ಕಾರ ಪ್ರಯತ್ನ ಮಾಡಿದೆ ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಯಶಸ್ವಿಯಾಗಿಲ್ಲ. 50% ಮುಟ್ತಾ ಇಲ್ಲ. ಆದ್ದರಿಂದ ಸ್ವಾಮೀಜಿಗಳು ಪಕ್ಷಾತೀತವಾಗಿ ಎಲ್ಲರನ್ನೂ ಕರೆದು ತಾವೆಲ್ಲ ಜನರಿಗೆ ಸಂದೇಶ ಕೊಡಬೇಕು, ಕಾರ್ಯಕರ್ತರನ್ನು ಕರೆಸಬೇಕು, ಸಮಾಜವನ್ನು ಕರೆಸಿ ಎಲ್ಲರೂ ಹೇಳಬೇಕು ಅಂತ ಹೇಳಿದರು. ಅದಕ್ಕೆ ಸ್ವಾಮೀಜಿಗಳು ಕರೆದರೆ ಸಭೆ ತೀರ್ಮಾನ ಆದಮೇಲೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಸಮೀಕ್ಷೆಗೆ ಸಾಕಷ್ಟು ಕಡೆಗಳಲ್ಲಿ ಇನ್ನೂ ಸಮೀಕ್ಷಾ ತಂಡನೇ ಭೇಟಿ ಕೊಟ್ಟಿಲ್ಲ ಮನೆಗಳಿಗೆ ಅಂತ. ಈಗ ಟೀಚರ್ಸ್ ಇರುವಂಥ ಕಾಲದಲ್ಲಿ ಸ್ವಲ್ಪ ಚೆನ್ನಾಗಿ ನಡೆದು ಟೀಚರ್ಸ್ ಶಾಲೆ ಓಪನ್ ಆದಮೇಲೆ ಹೋಗಿದ್ದಾರೆ. ಅದಕ್ಕೆ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿದ್ದಾರೆ. ಬೇರೆ ಟೀಚರ್ಸ್ ಅಲ್ಲದೇ ಇರುವಂಥ ಸಿಬ್ಬಂದಿಯನ್ನು ಉಪಯೋಗಿಸಿ ಇದನ್ನು ನಿಗದಿತ ಡೇಟಲ್ಲಿ ಮುಗಿಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಬಹುತೇಕ ಚೀಫ್ ಸೆಕ್ರೆಟರಿ ಅವರು ಅದಕ್ಕೊಂದು ಮೀಟಿಂಗ್ ಮಾಡಿ ಸಿಬ್ಬಂದಿಗೆ ಒದಗಿಸಬೇಕು ಅಂತ ಹೇಳಿದ್ದಾರೆ. ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೂಡ ಪತ್ರ ಬರೆದಿದ್ದಾರೆ. ನಮಗೆ ಸಿಬ್ಬಂದಿ ಕೊರತೆ ಇದೆ, ಆದಷ್ಟು ಬೇಗ ಸಿಬ್ಬಂದಿಯನ್ನು ವ್ಯವಸ್ಥೆ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿರೋದ್ರಿಂದ ಅದು ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಮುಗಿಸೋ ಪ್ರಯತ್ನ ಮಾಡೋಣ. ಹೊಸ ಸಮೀಕ್ಷೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮಾಡಬೇಕಾ ಅಥವಾ ಕಾಂತರಾಜ್ ಅವರು ವರದಿನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೀವಿ, ಸಮೀಕ್ಷೆ ನಡೀಬೇಕು ಅಂತ. ನಡೀಲಿ ಸಮೀಕ್ಷೆ. 240ರಿಂದ 250 ಕೋಟಿ ಮತ್ತೆ ಖರ್ಚು ಬರುತ್ತೆ ಅದಕ್ಕೆ ಅಂತೇಳಿ ಈಗ ಅಂದಾಜು ಲೆಕ್ಕ ಇದಾಗ್ತಾ ಇದೆ ಸರ್. ಜನಾಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಬೇಕು. ಕೆಲವು ಸಮುದಾಯಗಳು ಸ್ವಲ್ಪ ಅಂಕಿಅಂಶಗಳು ಏರುಪೇರಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ತೀರ್ಮಾನವನ್ನು ನಮ್ಮ ಹೈಕಮಾಂಡ್ ಕೂಡ ಮಾರ್ಗದರ್ಶನ ನೀಡಿದೆ. ಅದನ್ನು ಮಾಡಲೇಬೇಕಾಗ್ತದೆ. ಆದ್ದರಿಂದ ಯಾರು ಕೂಡ ಕ್ವಶನ್ ಮಾಡುವಂಥ ರೀತಿ ಇಲ್ಲದಂತೆ ಅದನ್ನು ಮಾಡಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಅದಕ್ಕೆ ಜವಾಬ್ದಾರಿ ತೆಗೆದುಕೊಂಡು ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಅದರಿಂದ ಯಾವುದೂ ಗೊಂದಲ ಇರೋದಿಲ್ಲ, ಸರಿಯಾದಂಥ ರೀತಿಯಲ್ಲಿ ಆಗ್ತದೆ, ಎಲ್ಲ ಸರಿ ಹೋಗ್ತದೆ. MLCಗಳ ಆಯ್ಕೆ ಯಾಕೆ ಪೆಂಡಿಂಗ್ ಉಳಿತು ಸರ್? ಈಗ ಆಯ್ಕೆ ಆಗಿದ್ದಂಥದ್ದು ರಾಜ್ಯಪಾಲರಿಗೆ ಶಿಫಾರಸ್ ಆಗಬೇಕಾಯಿತು. PCC ಅಧ್ಯಕ್ಷರ ಕೇಳಿ ಅದನ್ನ